ನಮ್ಮ ನಾಗಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಏನು ರೀಸೆಂಟಾಗಿ ಒಂದು ವಾರದ ಹಿಂದೆ ಏನು ಕಸಿರೊಡ್ಡಿಹಳ್ಳಿಯಲ್ಲಿ ಸುಮಾರು ಹಸುಗಳು 7-8 ಹಸುಗಳು ಸತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಬರೀ 2 ಹಸುಗೆ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದರ ವಿಚಾರವಾಗಿ ನಮ್ಮ ಕಸಿರೊಡ್ಡಿಹಳ್ಳಿ ನಮ್ಮ ರಾಜು ಅವರು ನಮ್ಮ ನಾಗಣ್ಣವ್ರ ಹತ್ರ ಬಂದು ಮಾತಾಡಿ ನನ್ನ ಹತ್ರ ಬಂದು ಮಾತಾಡಿದಾಗ ಅದ್ರ ಪ್ರಕಾರ ಏನಾಯಿತು ಅಂದರೆ ವಿಮೆ ಇಲ್ಲ ಕಟ್ಟಿಲ್ಲ ಅಂತಂದರೆ ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದತ್ತಿಯಲ್ಲಿ ಮೊದಲು ಕೊಡ್ತಿದ್ರು, ಮೊದಲು ಒಂದು 20-25 ಸಾವಿರ ಕೊಡ್ತಿದ್ರು. ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಯಾಕಂದರೆ ಅದನ್ನು ದತ್ತಿ ಕೊಡ್ತಾ ಇದ್ರೆ ಇನ್ಶೂರೆನ್ಸ್ ಇವ್ರು ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ದತ್ತಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಬಹುಶಃ ಇವರು ಒಂದು ಏನೇ ಮಾಡಿ ಪಾಪ ಕೊಡಿಸ್ಬೇಕು. ಯಾಕಂದರೆ ದಲಿತ ಕುಟುಂಬಗಳು ಆ ಊರಿನಲ್ಲಿ ಇರ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ದಲಿತ ಕುಟುಂಬಗಳು, ಬಡ ರೈತರು ಬೇರೆಯವರು, ಅದೇ ರೀತಿ ಅವ್ರಿಗೆ ಅನಾನುಕೂಲ ಆಗಿದೆ. ಬಹುಶಃ ಇಂಥವ್ರಿಗೆ ನಾವು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ನಮ್ಮ ನಾಗಣ್ಣ ನಾವೆಲ್ಲ ಹೋಗಿ ಮಾತಾಡಿ ಅದರ ಸಲುವಾಗಿ ಒಂದು ದಿನ ಏನು ಚೆಕ್ಗಳನ್ನು ವಿತರಣೆ ಮಾಡಿದ್ದೀವಿ. ಬಹುಶಃ ಇದು ಅವ್ರಿಗೆ ಒಳ್ಳೆ ಇದೇನು ಪಾಪ ನಾವು 10,000 ಕೊಟ್ಟರೆ ಅವ್ರಿಗೇನು ಹೊಟ್ಟೆ ತುಂಬಲ್ಲ. ಅದರ ಪ್ರಕಾರ ಇವತ್ತೇನು ಹೇಳ್ತೀನಿ ಅಂದರೆ ನಮ್ಮ ನಾಗಣ್ಣವ್ರು ಇದುವರೆಗೂ ಈಗಾಗಲೇ ಹೇಳ್ತಾ ಇದ್ರು ಇನ್ಶೂರೆನ್ಸ್ ಭಾಳ ಮುಖ್ಯ. ನಾನು ಸುಮಾರು ಕಡೆ ನಾವು ಬಾಯಿ ಬಡ್ಕೊಂಡ್ರು ಸಹ ಕೆಲವರು ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ. ಈಗ ನೋಡಿ, ಇನ್ಶೂರೆನ್ಸ್ ಇದ್ದಿದ್ರೆ ಮೊದಲು 60,000 ಇತ್ತು, ಈಗ 70-80 ಸಾವಿರ ಬರುವಂಥ ಒಂದು ಇನ್ಶೂರೆನ್ಸಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಬಹುಶಃ ಮುಂದಿನ, ಯಾಕಂದರೆ ನಾವು ಇನ್ನೂ 750 ರೂಪಾಯಿ ಇವ್ರು ಕಟ್ಟಿದಾಗ ರೈತರು ನಮ್ಮ ಕೋಮೂಲಿಂದ 750 ರೂಪಾಯಿ ಕೊಟ್ಟು 1,500 ರೂಪಾಯಿ ವರ್ಷಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಇರಬೇಕಾದ್ರೆ ಇವರು ನಮ್ಮ ಜನ ಹೇಗೆ ಅಂತಂದರೆ ದಿನಕ್ಕೆ ಬೇಕಾದರೆ 1,000-2,000 ಖರ್ಚು ಮಾಡಿಬಿಡ್ತಾರೆ. ಈ ಕೆಲವ್ರು ಬಂದು ಹೋಗಿ ಸೆಕ್ರೆಟರಿಗಳು ಹೇಳ್ತಾರಲ್ಲ ಪಾಪ, ಬಂದು ಕೇಳ್ಕೊಂಡ್ರು ಅವರೇ ಊರಿಗೆ ಬರ್ತಾರೆ. ಇನ್ಶೂರೆನ್ಸ್ ಅವರೇ ಊರಿಗೆ ಬಂದು ಇವಾಗ ವರ್ಷಕ್ಕೆ 2 ಸಲ ಬರ್ತಾರೆ, ಈಗೇನು 3 ಸಲ ಬರ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಅದನ್ನು ಬಂದು ನ್ಯಾಯವಾಗಿ ಕಟ್ಟಿ ಇವತ್ತಿನ ದಿನ ಹೆಚ್ಚು ಕಡಿಮೆ ಮಾಡಿದ್ರೆ, ಯಾಕಂದರೆ ಒಂದು ಹಸು ಈಗ ಬಡತನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನೇ ಮಾಡಲಿ, ಈಗ ಒಂದು ಹಸು ತೀರ್ಕೊಂಡ್ಬಿಟ್ರೆ ₹1,00,000 ಇವಾಗ $1,20,000 ರೂಪಾಯಿ ಬೇಕಾಗ್ತದೆ. ಒಂದು ಹಸು ನ್ಯಾಯವಾಗಿರೋ ಹಸು ತಗೋಬೇಕಂದ್ರೆ ಲಕ್ಷ ಮೇಲೇನೆ, ಕಡಿಮೆ ಅಂತೂ ಸಿಗೋದೇ ಇಲ್ಲ. ಕೂಲಿ ಮಾಡಿ ಜೀವನ ಮಾಡುವಂಥವ್ರು ಎಲ್ಲಿಂದ ತಂದು ಹಸುನ ಕೊಂಡ್ಕೊಳ್ಲಿಕ್ಕೆ ಆಗ್ತದೆ? ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ತಾವು ಏನೇ ಕಷ್ಟ ಇರಲಿ 750 ರೂಪಾಯಿ ವರ್ಷಕ್ಕೆ ಆ ವಿಮೆ ಏನು ಇನ್ಶೂರೆನ್ಸ್ಗೆ ಕಟ್ಟಿಬಿಟ್ರೆ ಇನ್ನು 750 ರೂಪಾಯಿ ನಮ್ಮ ಕೋಮೂಲಿಂದ ಕಟ್ತೀವಿ. ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ವ್ಯರ್ಥ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತಿನ ದಿನ ನಮ್ಮನ್ನು ಕರೆಸಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಅದೇ ರೀತಿ ರಾಜು, ನಮ್ಮ ನಾಗಣ್ಣ ಅವರ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿನ ಈ ಒಂದು ಕೆಲಸ ಮುಗಿಸಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.